ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಆರ್ಚರಿ ಚಾಂಪಿಯನ್ಶಿಪ್ನಲ್ಲಿ ರಿಕರ್ವ್ ಸ್ಪರ್ಧೆಯಲ್ಲಿ ಅಂಕಿತಾ ಭಕತ್ ಮತ್ತು ಧೀರಜ್ ಬೊಮ್ಮದೇವರ ವೈಯಕ್ತಿಕ ಚಿನ್ನ ಗೆದ್ದರು. ನೆರೆಯ ಬಾಂಗ್ಲಾದೇಶದ ಢಾಕಾದಲ್ಲಿ ಏಷ್ಯನ್ ಬಿಲ್ವಿದ್ಯೆ ಚಾಂಪಿಯನ್ಶಿಪ್ ನಡೆಯುತ್ತಿದೆ. ಪ್ಯಾರಿಸ್ ಒಲಿಂಪಿಕ್ಸ್ ಬೆಳ್ಳಿ ಪದಕ ವಿಜೇತ ನಾಮ್ ಸುಯಿಯೋನ್ರಿಗೆ ಆಘಾತವಿಕ್ಕಿದ್ದ ಭಾರತದ ಅಂಕಿತಾ ಭಕತ್ ಅವರು 7-3 ಅಂಕದಿಂದ ಗೆದ್ದು ಬಂಗಾರ ಸಾಧಿಸಿದರು. ಭಾರತದ ಅನುಭವಿ ಬಿಲ್ಲುಗಾತಿ ದೀಪಿಕಾ ಜೊತೆಗೆ ಸೆಮಿಫೈನಲ್ನಲ್ಲಿ ಅಂಕಿತಾ 5-5 ಸಮಬಲವನ್ನು ಸಾಧಿಸಿದ್ದರು. ಶೂಟ್ ಆಫ್ ನೀಡಿದಾಗಲೂ 9-9 ಸಮನಾಯಿತು. ಕೊನೆಗೆ ಬಾಣದ ನಿಖರತೆ ಗಮನಿಸಿ ಅಂಕಿತಾರನ್ನು ತೀರ್ಪುಗಾರರು ಫೈನಲಿಗೆ ಏರಿಸಿದರು. 5 ಬಾರಿಯ ಚಾಂಪಿಯನ್ ದೀಪಿಕಾ ಕಂಚು ಗಳಿಸಿದರು. ಆ ಹಂತದಲ್ಲೂ ಅವರು ಭಾರತದವರಾದ ಸಂಗೀತಾರನ್ನು ಶೂಟ್ ಆಫ್ನಲ್ಲಿ ಸೋಲಿಸಬೇಕಾಯಿತು. ಗಂಡು ಮಕ್ಕಳ ರಿಕರ್ವ್ನಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಅವರು ತೆಂಕಣ ಕೊರಿಯಾದ ಅನುಭವಿ ಆಟಗಾರ ಜಾಂಗ್ ಚೆಹ್ವಾನ್ರನ್ನು 6-2 ಕೆಡವಿ ಕನಕಾಭಿಷೇಕ ಮಾಡಿಕೊಂಡರು. ರಿಕರ್ವ್ ತಂಡ ಸ್ಪರ್ಧೆಯಲ್ಲಿ ಭಾರತೀಯ ತಂಡವು ಕೊರಿಯಾ ತಂಡಗಳನ್ನು ಸೋಲಿಸಿ 18 ವರ್ಷಗಳ ಬಳಿಕ ಸ್ವರ್ಣ ಪದಕ ಬಗಲಿಗೆ ಹಾಕಿಕೊಂಡಿತು. ಒಟ್ಟಾರೆ ಸದ್ಯ 6 ಬಂಗಾರ, 3 ಬೆಳ್ಳಿ, 1 ಕಂಚು ಎಂದು ಒಟ್ಟು 10 ಪದಕಗಳನ್ನು ಗಳಿಸಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಢಾಕಾ.